ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಕಿರಿಕ್ ತೆಗೆದ ಹ್ಯಾರಿಸ್ ರಾಫ್ಗೆ ತಕ್ಕ ಉತ್ತರ ಕೊಟ್ಟ ಅಭಿಷೇಕ್ ಶರ್ಮಾ. ಇನ್ನು ಪಂದ್ಯ ಮುಗಿದ ಬಳಿಕ ಹ್ಯಾರಿಸ್ ರಾಫ್ ಬಗ್ಗೆ ಏನೆಲ್ಲ ಮಾತನಾಡಿದ್ದಾರೆ ಅಭಿಷೇಕ್ ಶರ್ಮಾ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಭಾರತದ ಅಪ್ಪಟ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಮ್ಯಾಚ್ ಹೈಲೈಟ್ಸ್ ಅಲ್ಲಿ ನಮ್ಮ ಅಭಿಷೇಕ್ ಶರ್ಮಾ ಅವರ ಆಟ ಹೇಗಿತ್ತಂತನೂ ಕೂಡ ಕಮೆಂಟ್ ಮಾಡಿ. ಇನ್ನು ನಿಮ್ಗೆಲ್ಲ ಗೊತ್ತೇ ಇರಬಹುದು, ಭಾರತ ಮತ್ತು ಪಾಕಿಸ್ತಾನ ನಡುವಿನ ಸೂಪರ್ 4 ಪಂದ್ಯ ರಣಾಂಗಣದಂತೆ ನಡೆದಿತ್ತಂತಾನೆ ಹೇಳ್ಬೋದು. ಕೊನೆಯವರೆಗೂ ಜಿದ್ದಾಜಿದ್ದಿಯಿಂದ ಕೂಡಿದ್ದ ಈ ಪಂದ್ಯದಲ್ಲಿ ಭಾರಿ ಹೈ ಡ್ರಾಮಾಗಳು ಕೂಡ ನಡೆಯಿತು. ಶೆಡ್ಲಿಂಗ್ ಮಾತಿನ ಚಕಮಕಿ ಮತ್ತು ಸೆಲೆಬ್ರೇಷನ್ ಕ್ಯಾಚ್ ವಿವಾದ ಸೇರಿ ಹಲವು ವಿವಾದಗಳಿಗೆ ಈ ಪಂದ್ಯ ಸಾಕ್ಷಿ ಆಯ್ತು ಅಂತಾನೆ ಹೇಳ್ಬೋದು. ಆರಂಭಿಕನಾಗಿ ಕಣಕ್ಕಿಳಿದ ಅಭಿಷೇಕ್ ಶರ್ಮಾ ಪಾಕ್ನಲ್ಲಿ ಫೇಮಸ್ ಎನಿಸಿಕೊಂಡ ಬೌಲರ್ಗಳನ್ನ ಹಿಗ್ಗಾಮುಗ್ಗ ಚೆಚ್ಚೆ ಹಿಡಿದ್ರಂತಾನೆ ಹೇಳ್ಬೋದು. ಇನ್ನು ಇದು ಪಾಕ್ ಬೌಲರ್ಗಳನ್ನ ಕೆರಳಿಸಿತು. ಅದಕ್ಕಾಗಿ ಅಭಿ ಜೊತೆ ಶೆಡ್ಲಿಂಗ್ ನಡೆಸುತ್ತಾ ಕಿರಿಕ್ ತೆಗೆದ ಹ್ಯಾರಿಸ್ ರಾಫ್ಗೆ ಬ್ಯಾಟ್ ಮೂಲಕ ಉತ್ತರ ಕೊಟ್ಟರಂತಾನೆ ಹೇಳ್ಬೋದು ಅಭಿಷೇಕ್ ಶರ್ಮಾ. ಇನ್ನು ಚೇಜಿಂಗ್ ವೇಳೆ ಶಹೀನ್ ಅಫ್ರಿದಿ ಎಸೆತಕ್ಕೆ ಮೊದಲನೇ ಎಸೆತದಲ್ಲಿ ಅಭಿಷೇಕ್ ಶರ್ಮಾ ಸಿಕ್ಸರ್ ಸಿಡಿಸಿ ಪಾಕಿಸ್ತಾನದ ಬೌಲರ್ಗಳನ್ನು ಕೆರಳಿಸಿದರು ಅಂತಾನೆ ಹೇಳ್ಬೋದು. ಬಳಿಕ ಸ್ಫೋಟಕ ಇನ್ನಿಂಗ್ಸ್ ಮೂಲಕ ಅಭಿಷೇಕ್ ಶರ್ಮಾ ಅರ್ಧಶತಕ ಸಿಡಿಸಿದರು. ಇದರ ನಡುವೆ ಶಹೀನ್ ಅಫ್ರಿದಿ ಹಾಗೂ ಹ್ಯಾರಿಸ್ ರಾಫ್ ಅವರ ಪ್ರತಿ ಎಸೆತದಲ್ಲೂ ಅಬ್ಬರಿಸಿದರು. ಇದರಿಂದ ಕೆರಳಿದ್ದ ಬೌಲರ್ಸ್ ಶರ್ಮಾ ವಿರುದ್ಧ ಶೆಡ್ಲಿಂಗ್ ನಡೆಸಿದರು. ಇನ್ನು ಇದ್ಯಾವುದಕ್ಕೂ ಬಗ್ಗದ ಅಭಿಷೇಕ್ ಶರ್ಮಾ ಮಾತಿನ ಮೂಲಕ ತಿರುಗೇಟು ನೀಡಿದರು. ನೇರ ನಿಂತು ಅಭಿಷೇಕ್ ಶರ್ಮಾ ಅಷ್ಟೇ ಖಾರವಾಗಿ ಉತ್ತರಿಸಿದರಂತಾನೆ ಹೇಳ್ಬೋದು. ತಕ್ಷಣವೇ ಮಧ್ಯ ಪ್ರವೇಶಿಸಿದ ಅಂಪೈರ್ ಇಬ್ಬರ ಜಗಳ ಬಿಡಿಸಿದರು. ಇನ್ನು ಅಭಿಷೇಕ್ ಶರ್ಮಾ ಜೊತೆಗೆ ನಿಂತ ಶುಭ್ಮನ್ ಗಿಲ್ ಕೂಡ ಮಾತಿನ ಮೂಲಕ ತಿರುಗೇಟಾದ್ರೆ ನೀಡಿದರು. ಶೆಡ್ಲಿಂಗ್ ಮಾಡುತ್ತಿದ್ದ ಹ್ಯಾರಿಸ್ ರಾಫ್ಗೆ ಎಸೆತದಲ್ಲಿ ಬೌಂಡರಿ ಸಿಡಿಸಿ ನೇರವಾಗಿ ರಾಫ್ ಬಳಿ ಬಂದು ಹೋಗಿ ಬಾಲ್ ತಗೊಂಡು ಬಾ ಅಂತ ವ್ಯಂಗ್ಯ ಮಾಡಿದ್ರ ಅಂತಾನೆ ಹೇಳ್ಬೋದು. ಇನ್ನು ಒಟ್ಟಿನಲ್ಲೇ ಟೀಮ್ ಇಂಡಿಯಾ ಅಬ್ಬರಕ್ಕೆ ಪಾಕ್ ತಂಡ ಸುಸ್ತಾಗಿತ್ತಂತಾನೆ ಹೇಳ್ಬೋದು. ಇನ್ನು ನಮ್ಮ ಟೀಮ್ ಇಂಡಿಯಾ ಬಂದ್ಬಿಟ್ಟು ಪಾಕಿಸ್ತಾನವನ್ನು ಪ್ಯಾಪೋರ್ ನಲ್ಲಿ ಮತ್ತೆ ಆದರೆ ಸೋಲಿಸಿದೆ. ಇನ್ನು ನಮ್ಮ ಅಭಿಷೇಕ್ ಶರ್ಮಾ ಅವರ ಆಟ ಆಗಿರ್ಬೋದು ಮತ್ತು ಅವರಿಗೆ ಸಾಥ್ ನೀಡಿದಂತ ಉಪನಾಯಕ ಶುಭ್ಮನ್ ಗಿಲ್ ಅವರ ಆಟ ಆಗಿರ್ಬೋದು ಸಖತ್ತಾಗಿತ್ತಂತಾನೆ ಹೇಳ್ಬೋದು. ಇನ್ನು ನಿಮ್ಮ ಪ್ರಕಾರ ಈ ಜಗಳದ ನಡುವೆ ಯಾರ್ದು ತಪ್ಪಿತ್ತಂತ ಕಮೆಂಟ್ ಮಾಡಿ. ನನ್ನ ಪ್ರಕಾರ ಬಂದ್ಬಿಟ್ಟು ರಾಫ್ ಅವ್ರದೇ ಸಣ್ಣ ಕಿಡಿಕಾರಿದ್ರು ಅಂತಾನೆ ಹೇಳ್ಬೋದು. ಆ ಕಾರಣದಿಂದಾಗಿ ಅಭಿಷೇಕ್ ಶರ್ಮಾ ಮತ್ತು ಶುಭ್ಮನ್ ಗಿಲ್ ಕೂಡ ಕೋಪಗೊಂಡ್ತಾರೆ. ಆ ನಂತರ ಶುಭ್ಮನ್ ಗಿಲ್ ಕೂಡ ಒಂದು ಓವರ್ನಲ್ಲಿ ಮೂರು 4 ಅಥವಾ 2 4 ಹೊಡೆದು ಅವರಿಗೆ ಕೆರಳಿಸಿದ್ರ ಅಂತಾನೆ ಹೇಳ್ಬೋದು. ಆಮೇಲೆ ನಮ್ಮ ಅಭಿಷೇಕ್ ಶರ್ಮಾನು ಕೂಡ ಬೆಂಡೆತ್ತಿದ್ರು ಪಾಕಿಸ್ತಾನದ ಬೌಲರ್ಸ್ ಗಳನ್ನು. ಇನ್ನು ನಿಮ್ಮ ಪ್ರಕಾರ ಈ ಮ್ಯಾಚ್ ಹೈಲೈಟ್ಸ್ ಬಗ್ಗೆ ಏನನ್ಸುತ್ತಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ.